ಮೇಲೆ ಮಾನವ ಹೃದಯವನ್ನು ಪರೀಕ್ಷಿಸಿದಾಗ ಒಂದು ದಿನ ಇಬ್ಬರು ಯುವ ಪ್ರೇಮಿಗಳು ದಟ್ಟ ಕಾಡಿನೊಳಗೆ ನಡೆಯುತ್ತಿದ್ದರು. ಅವರು ಒಬ್ಬರನ್ನೊಬ್ಬರು ಆಳವಾಗಿ ಪ್ರೀತಿಸುತ್ತಿದ್ದರು ಮತ್ತು ಪರಸ್ಪರ ಸಂಪೂರ್ಣವಾಗಿ ನಂಬಿದ್ದರು. ಆದರೆ ಸೂರ್ಯ ಅಸ್ತಮಿಸಲು ಆರಂಭಿಸಿದಾಗ ಅವರಿಗೆ ಒಂದು ಭಯಾನಕ ಸಂಗತಿ ಅರಿವಾಯಿತು. ಅವರು ದಾರಿ ತಪ್ಪಿದ್ದರು. ಯಾವ ದಾರಿಯಲ್ಲಿ ಹೋದರೂ ಎಲ್ಲ ದಾರಿಗಳು ಒಂದೇ ರೀತಿ ಕಾಣುತ್ತಿತ್ತು. ಸ್ವಲ್ಪ ಸಮಯದಲ್ಲೇ ಕಾಡಿನ ಮೇಲೆ ಕತ್ತಲೆ ಆವರಿಸಿತು. ಫೋನ್ ಸಿಗ್ನಲ್ ಇಲ್ಲ, ಬೆಳಕು ಇಲ್ಲ, ಜನರ ಶಬ್ದ ಇಲ್ಲ. ಇದ್ದದ್ದು ಕೇವಲ ನಿಶ್ಶಬ್ದ ಮತ್ತು ಭಯ. ಮತ್ತೊಂದು ಮಾರ್ಗವಿಲ್ಲದ ಕಾರಣ ಅವರು ಆ ರಾತ್ರಿ ಕಾಡಿನಲ್ಲೇ ಕಳೆಯಲು ನಿರ್ಧರಿಸಿದರು. ಅರ್ಧರಾತ್ರಿ ಕಳೆದಂತೆ ಕಾಡು ಇನ್ನಷ್ಟು ತಣ್ಣಗಾಗುತ್ತಾ ಮೌನವಾಗುತ್ತಾ ಹೋಯಿತು. ಆ ಮಹಿಳೆ ತನ್ನ ಪ್ರಿಯನ ಬಳಿಯಲ್ಲಿ ಕುಳಿತಿದ್ದಳು. ಭಯಗೊಂಡಿದ್ದರೂ ಮನಸ್ಸಿನಲ್ಲಿ ಶಾಂತವಾಗಿದ್ದಳು. ಆದರೆ ಆ ಪುರುಷನ ಮನಸ್ಸಿನೊಳಗೆ ಒಂದು ಅಪಾಯಕಾರಿ ಬಿರುಗಾಳಿ ಆರಂಭವಾಗಿತ್ತು. ಅವನು ಅವಳ ಸೌಂದರ್ಯವನ್ನು ನೋಡಿದ, ಅವಳ ಒಂಟಿತನವನ್ನು ಗಮನಿಸಿದ, ಅವಳ ಅಸಹಾಯತೆಯನ್ನು ಕಂಡ. ಮೆಲ್ಲನೆ ಅವನ ಹೃದಯದಲ್ಲಿ ಪಾಪದ ಆಲೋಚನೆಗಳು ಹುಟ್ಟಿಕೊಳ್ಳತೊಡಗಿದವು. ಇಲ್ಲಿ ಯಾರೂ ಇಲ್ಲ ಎಂದು ಅವನು ಯೋಚಿಸಿದ. ಮದುವೆಯವರೆಗೆ ಏಕೆ ಕಾಯಬೇಕು? ಅವಳು ನನಗಿಂತ ದುರ್ಬಲಳು. ಅವಳು ವಿರೋಧಿಸಿದರೂ ನನಗೆ ತಡೆಯಲು ಸಾಧ್ಯವಿಲ್ಲ. ದುಷ್ಟತನ ಕ್ರಿಯೆಯಿಂದ ಆರಂಭವಾಗುವುದಿಲ್ಲ, ಅದು ಆಲೋಚನೆಯಿಂದ ಆರಂಭವಾಗುತ್ತದೆ. ಆ ಮಹಿಳೆ ಅವನ ಮುಖದ ಬದಲಾವಣೆಯನ್ನು ಗಮನಿಸಿದಳು. ಅವನ ಮೌನ ಭಾರವಾಗಿ ಕಾಣಿಸಿತು. ಅವನ ಕಣ್ಣುಗಳಲ್ಲಿ ಇನ್ನು ಪ್ರೀತಿ ಇರಲಿಲ್ಲ, ಕಾಮ ಮತ್ತು ಕ್ರೌರ್ಯ ಮಿಶ್ರಿತವಾಗಿತ್ತು. ಅವಳ ಹೃದಯದಲ್ಲಿ ಭಯ ಮೂಡಿತು. ಅವಳು ತನ್ನೊಳಗೆ ಯೋಚಿಸಿದಳು, ನಾನು ಇಲ್ಲಿ ಒಂಟಿಯಾಗಿದ್ದೇನೆ. ನಾನು ನನ್ನನ್ನು ರಕ್ಷಿಸಬೇಕು, ಬಲದಿಂದಲ್ಲ, ಬುದ್ಧಿಯಿಂದ. ಸ್ವಲ್ಪ ಮೌನದ ನಂತರ ಅವಳು ಮೃದುವಾಗಿ ಮಾತನಾಡಿದಳು. ನಾನು ಒಂದು ಕಥೆ ಹೇಳಬಹುದೇ ಎಂದು ಕೇಳಿದಳು. ಆ ಪುರುಷ ತಲೆಯಾಡಿಸಿದ. ಕಥೆಯೊಳಗಿನ ಕಥೆ ಒಮ್ಮೆ ಎಂದು ಅವಳು ಆರಂಭಿಸಿದಳು. 3 ಕಳ್ಳರು ಒಂದು ಶ್ರೀಮಂತನ ಮನೆಯಲ್ಲಿ ದರೋಡೆ ಮಾಡಿ ಬಹಳಷ್ಟು ಹಣ ಕದ್ದರು. ಅವರು ಆ ಹಣವನ್ನು ಚೀಲದಲ್ಲಿ ಹಾಕಿಕೊಂಡು ಒಂದು ಕಾಡಿನೊಳಗೆ ಬಂದರು. ನಾವು ಈಗಿರುವಂತೆ. ಸ್ವಲ್ಪ ಸಮಯದ ನಂತರ ಅವರಿಗೆ ಭಾರೀ ಹಸಿವು ತಟ್ಟಿತು. ಕಾಡಿನಲ್ಲಿ ಆಹಾರವೇ ಇರಲಿಲ್ಲ. ಆದ್ದರಿಂದ ಒಬ್ಬ ಕಳ್ಳನು ಹತ್ತಿರದ ಹಳ್ಳಿಗೆ ಆಹಾರ ತರಲು ಹೋಗಲಿ, ಇನ್ನಿಬ್ಬರು ಹಣದ ಚೀಲವನ್ನು ಕಾಪಾಡಲಿ ಎಂದು ನಿರ್ಧರಿಸಿದರು. ಆದರೆ ಹಳ್ಳಿಗೆ ಹೋದ ಕಳ್ಳನ ಮನಸ್ಸಿನಲ್ಲಿ ಒಂದು ದುಷ್ಟ ಆಲೋಚನೆ ಹುಟ್ಟಿತು. ಈ ಹಣವನ್ನು ಏಕೆ ಹಂಚಿಕೊಳ್ಳಬೇಕು ಎಂದು ಅವನು ಯೋಚಿಸಿದ. ಆಹಾರದಲ್ಲಿ ವಿಷ ಹಾಕಿದರೆ ಅವರು ಸಾಯುತ್ತಾರೆ. ಹಣವೆಲ್ಲ ನನ್ನದೇ. ಅವನು ಆಹಾರವನ್ನು ತಂದ ಮತ್ತು ಗುಪ್ತವಾಗಿ ಅದರಲ್ಲಿ ವಿಷವನ್ನು ಮಿಶ್ರಣ ಮಾಡಿದ. ಅದೇ ಸಮಯದಲ್ಲಿ ಕಾಡಿನಲ್ಲಿ ಉಳಿದಿದ್ದ ಆ ಇಬ್ಬರು ಕಳ್ಳರ ಮನಸ್ಸಿನಲ್ಲೂ ದುಷ್ಟ ಆಲೋಚನೆಗಳು ಹುಟ್ಟಿದವು. ಅವನೊಂದಿಗೆ ಹಣ ಹಂಚಿಕೊಳ್ಳಬೇಕೇಕೆ? ಅವನು ಬಂದಾಗ ಅವನನ್ನು ಕೊಂದು ಬಿಡೋಣ, ನಂತರ ಹಣವನ್ನು ನಾವು ಇಬ್ಬರು ಹಂಚಿಕೊಳ್ಳೋಣ. 3 ಜನರು ದುಷ್ಟತನವನ್ನು ಯೋಜಿಸಿದರು. 3 ಜನರು ತಾವು ಬುದ್ಧಿವಂತರು ಎಂದು ಭಾವಿಸಿದರು. ಆಹಾರ ತಂದ ಕಳ್ಳನು ಮರಳಿ ಬಂದಾಗ ಆ ಇಬ್ಬರು ಅವನ ಮೇಲೆ ದಾಳಿ ಮಾಡಿ ಕೊಂದರು. ನಂತರ ವಿಜಯಿಗಳಂತೆ ಅವನು ತಂದ ಆಹಾರವನ್ನು ತಿಂದರು. ವಿಷ ತಕ್ಷಣವೇ ಕೆಲಸ ಮಾಡಿತು. ಅವರು ಇಬ್ಬರು ನೆಲಕ್ಕುರುಳಿ ಸತ್ತರು. ಅಂತಿಮವಾಗಿ ಅವಳು ಮೃದುವಾಗಿ ಹೇಳಿದಳು, 3 ದುಷ್ಟರು ದುಷ್ಟ ಅಂತ್ಯವನ್ನೇ ಕಂಡರು. ಆ ಹಣವನ್ನು ಯಾರೂ ಅನುಭವಿಸಲಿಲ್ಲ. ಅವಳು ಅವನನ್ನು ನೋಡುತ್ತಾ ಹೇಳಿದಳು, ದುಷ್ಟತನ ತಾನೇ ತನ್ನನ್ನು ನಾಶ ಮಾಡುತ್ತದೆ. ದುಷ್ಟತನದಿಂದಲೇ ದುಷ್ಟತನ ಹುಟ್ಟುತ್ತದೆ. ಕಾಡಿನತ್ತ ಮರಳುವ ಕಥೆ. ಆ ಪುರುಷ ಮೌನವಾಗಿದ್ದ. ಅವಳ ಕಥೆ ಅವನ ಹೃದಯವನ್ನು ಮಿಂಚಿನಂತೆ ತಟ್ಟಿತು. ತನ್ನೊಳಗಿನ ಕತ್ತಲೆಯನ್ನು ಅವನು ಅರಿತ. ಅವನ ಕಣ್ಣುಗಳಲ್ಲಿ ಲಜ್ಜೆ ತುಂಬಿತು. ನಾನು ಕೂಡ ಆ ಕಳ್ಳರಿಗಿಂತ ಬೇರೆ ಯಾರೂ ಅಲ್ಲ. ನನ್ನ ದುಷ್ಟ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತಂದರೆ ಎಂದು ಅವನು ತಿಳ್ಕೊಂಡ. ಅವನು ತಲೆ ತಗ್ಗಿಸಿದ. ಅದೇ ಕ್ಷಣದಲ್ಲಿ ಪ್ರಭಾತದ ಮೊದಲ ಬೆಳಕು ಕಾಣಿಸಿತು. ಕಾಡು ನಿಧಾನವಾಗಿ ಬೆಳಗತೊಡಗಿತು. ಬೆಳಕಿನೊಂದಿಗೆ ಸ್ಪಷ್ಟತೆ ಬಂದಿತು. ಅವರು ಇಬ್ಬರು ಮತ್ತೆ ದಾರಿಯನ್ನು ಹುಡುಕಿದರು ಮತ್ತು ಬೇಗನೆ ಕಾಡಿನಿಂದ ಹೊರಗೆ ಹೋಗುವ ದಾರಿಯನ್ನು ಕಂಡರು. ಅವರು ಸುರಕ್ಷಿತವಾಗಿ ಹೊರಬಂದರು. ನೈತಿಕತೆಯನ್ನು ಪರೀಕ್ಷಿಸಿದ ಆ ಕಾಡು ಅವರ ಭವಿಷ್ಯವನ್ನೇ ರಕ್ಷಿಸಿತು. ಅಂತಿಮ ಸಂದೇಶ: ನಿಜವಾದ ಪ್ರೀತಿ ಕಾಮದಿಂದಲ್ಲ, ಸಂಯಮದಿಂದ ಸಾಬೀತಾಗುತ್ತದೆ. ಬಲವೆಂದರೆ ಯಾರನ್ನಾದರೂ ಮೀರಿಸುವುದಲ್ಲ, ತನ್ನದೇ ದುಷ್ಟ ಆಲೋಚನೆಗಳನ್ನು ಜಯಿಸುವುದು. True love is not proven by desire, but by restraint.
Strength is not in overpowering someone, but in conquering one's own evil thoughts.